ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಹಲಸಿನ ಸೊಲೆಯಿಂದ ಒಂದು ಚಿಪ್ಸ್ ಮಾಡೋದನ್ನು ತೋರಿಸಿಕೊಡ್ತೇನೆ. ನಾನಿಲ್ಲಿ ಒಂದು 10 ಹಲಸಿನ ಸೊಲೆ ತಗೊಂಡಿದ್ದೇನೆ. ಈಗ ಅದನ್ನು ಬೀಜದಿಂದ ಬೇರ್ಪಡಿಸಿಕೊಳ್ಬೇಕು. ನೋಡಿ, ಸೊಲೆ ಎಲ್ಲ ಈಗ ಬೀಜದಿಂದ ಬಿಡಿಸಿಕೊಂಡಾಗಿದೆ. ಇನ್ನು ನಾವು ಇದನ್ನು ಸಣ್ಣದಾಗಿ ಉದ್ದಾಗಿ ಕಟ್ ಮಾಡಿಕೊಳ್ಬೇಕು. ನಾವು ಆದಷ್ಟು ಇದನ್ನು ಸಪೂರವಾಗಿ ಕತ್ತರಿಸಿಕೊಳ್ಬೇಕು. ಇದು ಎಣ್ಣೆಯಲ್ಲಿ ನಮಗೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ನೋಡಿ, ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಕೊಳ್ಬೇಕು ಇದನ್ನು. ನೋಡಿ, ಹಲಸಿನ ಕಾಯಿ ಚಿಪ್ಸ್ ಮಾಡಲಿಕ್ಕೆ ಸೊಲೆಯಲ್ಲೆಲ್ಲ ನೋಡಿ ಚೆನ್ನಾಗಿ ಕತ್ತರಿಸಿ ತಗೊಂಡಿದ್ದೇನೆ. ನೋಡಿ, ಹಲಸಿನ ಸೊಲೆಯೆಲ್ಲ ನಾನು ಸಣ್ಣದಾಗಿ ನೋಡಿ ಕತ್ತರಿಸಿ ಚಿಪ್ಸ್ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ನೋಡಿ, ನಾನಿಲ್ಲಿ ಬಣಲೆ ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ನೋಡಿ, ಬಣಲೆ ಬಿಸಿಯಾಗಿದೆ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿ ಹೊಲ್ತಿದ್ದೇನೆ. ನೀವು ಯಾವುದೇ ಅಡುಗೆ ಎಣ್ಣೆ ಬೇಕಿದ್ರೂ ಉಪಯೋಗಿಸ್ಬೋದು. ಎಣ್ಣೆ ಬಿಸಿಯಾಗಿ ಅಲ್ಲಿ ನಂತರ ನಾವು ಚಿಪ್ಸ್ ಫ್ರೈ ಮಾಡುವ. ನೋಡಿ, ನಾನಿಲ್ಲಿ ಒಂದು ಈ ರೀತಿ ಜಾಲರಿ ಇರುವಂಥ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಹಾಗೂ ಇನ್ನೊಂದು ನೋಡಿ ಈ ರೀತಿ ಪಾತ್ರೆ ತಗೊಂಡಿದ್ದೇನೆ. ಇದನ್ನು ಈ ಜಾಲರಿ ಪಾತ್ರೆಯನ್ನು ಇದರ ಮೇಲೆ ಇಡುವಂಥದ್ದು. ಯಾಕೆಂದರೆ ಈ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಕೆಳಗಿನ ಪಾತ್ರೆಗೆ ಇಳಿತದೆ. ಆಗ ನಮಗೆ ಈ ಚಿಪ್ಸ್ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಹಲಸಿನ ಸೊಲೆ ಹಣ್ಣು ಬಿಡುವ ಎಣ್ಣೆಯಲ್ಲಿ. ಆದಷ್ಟು ಬೆಂಕಿ ಮೀಡಿಯಮ್ ಫ್ಲೇಮಲ್ಲಿ ಉರಿಯಲಿ. ಜಾಸ್ತಿ ಬೆಂಕಿಯಲ್ಲಿ ನಾವು ಫ್ರೈ ಮಾಡಿದರೆ ಇದು ಕರಟಿ ಹೋಗೋ ಒಂದು ಸಂದರ್ಭ ಇರ್ತದೆ. ಇದು ನಮಗೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ನೋಡಿ, ಈಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತಾ ಬಂತು. ನೋಡಿ, ಇನ್ನೊಂದು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರಬೇಕು. ಆವಾಗ ಇದು ಫ್ರೈ ಆಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ನೋಡಿ, ನೋಡಿ ಹಲಸಿನಕಾಯಿ ಚಿಪ್ಸ್ ಎಲ್ಲ ಫ್ರೈ ಮಾಡಿ ರೆಡಿಯಾಗಿದೆ. ನೋಡಿ, ಇನ್ನು ಅದಕ್ಕೆ ನಾವು ಉಪ್ಪು ಮತ್ತು ಖಾರ ಸೇರಿಸಿಕೊಳ್ಳುವ. ನೋಡಿ, ನಾನು ಇದಕ್ಕೆ ಈಗ ಮೆಣಸು ನೋಡಿ ಹಾಕಿ ಕಲ್ತಿದ್ದೇನೆ. ನಿಮಗೆ ಎಷ್ಟು ಬೇಕು ಅದಕ್ಕೆ ನೋಡಿಕೊಂಡು ಹಾಕಿ ಅಲ್ಲಿ. ನಂತರ ಉಪ್ಪು.
ಇದನ್ನು ಮುಚ್ಚಲ ಮುಚ್ಚಿ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು. ನೋಡಿ ಉಪ್ಪು ಮೆಣಸಿನ ಹುಡಿ ಎಲ್ಲ ಹಾಕಿ ನೋಡಿ ಅರಶಿನಕಾಯಿ ಗರಂ ಗರಂ ನೋಡಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈ ಹಲಸಿನಕಾಯಿ ಸೌಂಟೆ ನೋಡಿ ನೋಡಿ ಶಬ್ದ ಕೇಳ್ಬೋದು ನಿಮಗೆ, ಭಾರಿ ಒಂದು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಭಾರಿ ಒಂದು ಸೂಪರ್ ಆಗ್ತದೆ. ಈಗ ನೋಡಿ ಮಳೆಗಾಲ, ಈ ಜಿಟಿ ಜಿಟಿ ಅಂತೇಳಿ ಮಳೆ ಎಲ್ಲ ಹಣಿಸಿರುವಾಗ ಈ ಸಂಜೆ ಈ ಚಹಾ ಕುಡಿಯುವಾಗಲೂ ನೋಡಿ ಇಂಥ ಒಂದು ಕ್ರಿಸ್ಪಿ ಆದಂಥ ಒಂದು ಸ್ನ್ಯಾಕ್ಸ್ ಎಲ್ಲ ಇದ್ದರೆ ಅದು ಭಾರಿ ಒಳ್ಳೆಯದಾಗ್ತದೆ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.